ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ದಾಳಿಯನ್ನು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿ ಖಂಡಿಸಿದೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಎಸ್ಆರ್ ಮಂಜುನಾಥ್, ತಮ್ಮ ಹಕ್ಕಿಗಾಗಿ ಮುಂದಿನ ಬದುಕನ್ನು ರೂಪಿಸಿಕೊಳ್ಳಲು ಹೋರಾಟ ನಡೆಸಿದ ವಿದ್ಯಾರ್ಥಿ ಯುವಜನರು ಹೋರಾಟಗಾರರ ಮೇಲೆ ಮನಸೋ ಇಚ್ಛೆ ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯು ಪ್ರಯೋಗ ಮಾಡಿರುವ ಘಟನೆ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅನ್ಯಾಯವಾಗಿದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕು ಕಟ್ಟಿಕೊಂಡಿದ್ದೇವೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಅಡಿಯಲ್ಲಿ ಈ ದೇಶ ಮುನ್ನಡೆಯುತ್ತಿದೆ. ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಅಮಾನವೀಯ ಕೃತ್ಯ ಸರ್ವಾಧಿಕಾರ ಆಡಳಿತದ ದ್ಯೋತಕವಾಗಿದೆ ಎಂದು ಆರೋಪಿಸಿದರು. ಇವತ್ತಿನ ಯುವಕರು ಮುಂದಿನ ಪ್ರಜೆಗಳು. ಅವರು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಅಲಂಕರಿಸಬೇಕಾದವರು. ಅಂತಹವರ ವಿರುದ್ಧ ಅಮಾನವೀಯ ದಾಳಿ ಸಹಿಸಲು ಅಸಾಧ್ಯ. ಉನ್ನತ ಶಿಕ್ಷಣ ಪಡೆದ ಲಕ್ಷಾಂತರ ಮಂದಿ ಉದ್ಯೋಗವಿಲ್ಲದೆ ಪರದಾಡುವ ಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ. ಕೇಂದ್ರದ ಕೋಮುವಾದಿ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಿದೆ. ಕೂಡಲೇ ಕೇಂದ್ರದ ಶಿಕ್ಷಣ ಸಚಿವರು ಹಾಗೂ ಪ್ರಧಾನಿ ರಾಜೀನಾಮೆ ನೀಡಬೇಕಿದೆ ಎಂದು ಒತ್ತಾಯಿಸಿದರು. ಏನು ಕೋಮುವಾದಿ ಫ್ಯಾಸಿಸ್ಟ್ ಸರ್ಕಾರ ಇದೆ, ಅಲ್ಲಿ ಆಡಳಿತ ನಡೆಸ್ತಕ್ಕಂಥ ಏನು ಮಿನಿಸ್ಟರ್ಗಳಿದ್ದಾರೆ, ಅವರ ಮಕ್ಕಳು ವಿದ್ಯಾರ್ಥಿಗಳಲ್ವಾ. ಇವತ್ತೇನು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಅವರ ಮಕ್ಕಳು ವಿದ್ಯಾರ್ಥಿಗಳಾಗಿ ನಿರುದ್ಯೋಗಿಗಳಾಗಿಲ್ವಾ? ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ಯಾಕೆ ಈ ತರದ ಒಂದು ಇದನ್ನ ಕೈಗೊಳ್ತಾರೆ? ಆಮೇಲೆ ದೆಹಲಿಯಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ, ವಿತೌಟ್ ಯೂನಿಫಾರ್ಮ್ ಇಲ್ಲದೇನೆ ಯಾರೋ ಪೊಲೀಸ್ ಗುಂಡಗಳು, ಯೂನಿಫಾರ್ಮ್ ಇಲ್ಲ ಅವ್ರಿಗೆ, ಮತ್ತೆ ಏನು ಶೂ, ಅವ್ರದ್ದು ಶಿಸ್ತು ಏನಿರ್ತದೆ, ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಅನ್ನೋದಕ್ಕೆ ಏನಿರ್ತದೆ, ಯೂನಿಫಾರ್ಮ್, ಒಂದು ಶೂ, ಬೆಲ್ಟು, ಇದು ಇಲ್ಲದೇನೆ ವಿತೌಟ್ ಯೂನಿಫಾರ್ಮ್ ಅಲ್ಲಿ ಲಾಠಿ ಹಿಡ್ಕೊಂಡು ಮನಬಂದಂತೆ ಕಳಿಸಿರ್ತಾರೆ. ಇದು ಈ ಇಡೀ ದೇಶಕ್ಕೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ದೊಡ್ಡ ಒಂದು ಅನ್ಯಾಯ. ಅದರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಇದು ಕೇವಲ ವಿದ್ಯಾರ್ಥಿಗಳ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಲ್ಲ, ಪ್ರಭುತ್ವ ವ್ಯವಸ್ಥೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಹಾಗಾಗಿ ಇದನ್ನೆಲ್ಲ ಖಂಡಿಸಿ ಏನು ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅಂತಿದ್ದಾರೆ, ಅವರು ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡಬೇಕು. ಹಾಗೆ ಈ ದೇಶದ ಪ್ರಧಾನಿ ಕೂಡ ಇಂಥ ಎಲ್ಲ ಕೃತ್ಯ ಎಸಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ. ಆದರೂ ಕೂಡ ಇದ್ರ ಬಗ್ಗೆ ಏನೋ ಪ್ರತಿಕ್ರಿಯಿಸದೇನೆ ಸುಮ್ಮನಿದ್ದಾರೆ. ಅವರು ಕೂಡ ನೈತಿಕ ಹೊಣೆಗಾರಿಕೆ ಹೊತ್ತು ಅವರ ಈ ದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಚ್.ಸಿ. ಸಣ್ಣಪ್ಪ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬುನಾದಿಯಾಗಿದೆ. ಸಿಂಗಾಪುರ್ನಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉಚಿತ ಶಿಕ್ಷಣವನ್ನು ದೊರೆಯುತ್ತಿದೆ. ಯಾವ ದೇಶದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಉಚಿತವಾಗಿರುತ್ತದೋ ಆ ದೇಶ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತದೆ ಎಂದು ಅರ್ಥ. ದೇಶವನ್ನು ಅಭಿವೃದ್ಧಿ ಮಾಡಬೇಕಾದರೆ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶದ ಪ್ರಧಾನಿ ಅನೇಕ ದೇಶಗಳನ್ನು ಸುತ್ತಿದ್ದಾರೆ, ಆದರೆ ಎಲ್ಲೂ ಕೂಡ ವಿದೇಶದಲ್ಲಿದ್ದಾಗ ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿರುವ ಉದಾಹರಣೆಗಳು ಬಹಳ ಕಡಿಮೆ. ಹಾಗೂ ವಿದೇಶ ಪ್ರವಾಸದಿಂದ ಭಾರತದಲ್ಲಿ ಬಂಡವಾಳ ಹೂಡಿಕೆ ಏರಿಕೆಯಾಗಿಲ್ಲ. ವಿದ್ಯಾರ್ಥಿಗಳ ಬಹುಮುಖ್ಯ ಬೇಡಿಕೆಯಾದ ನೀಟ್ ಅವ್ಯವಹಾರಕ್ಕೆ ಸಂಬಂಧಪಟ್ಟವರನ್ನು ವಿಚಾರಣೆ ನಡೆಸಬೇಕು ಮತ್ತು ಸಂಬಂಧಪಟ್ಟ ಸಚಿವ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ವಿದ್ಯಾರ್ಥಿ ಶಿಕ್ಷಣ ವ್ಯವಸ್ಥೆಯಲ್ಲಿದೆ, ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬುನಾದಿ ಅಂತೇಳಿ ಹೇಳಬೇಕಾಗಿದೆ. ಇವತ್ತು ದೇಶದಲ್ಲಿ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ಸಿಂಗಾಪುರದಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ಶಿಕ್ಷಣಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಯಾವ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿರ್ತದೋ ಆ ದೇಶ ಅಭಿವೃದ್ಧಿ ಸಾಲಲ್ಲಿ ಹೋಗ್ತಾ ಇದೆ ಅಂತೇಳಿ, ಮತ್ತು ಜೊತೆಗೆ ಸಂಪೂರ್ಣವಾಗಿ ಆ ದೇಶವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶದ ಪ್ರಧಾನಿ ಅನೇಕ ದೇಶಗಳನ್ನು ಸುತ್ತಿದ್ದಾರೆ, ಆದರೆ ಎಲ್ಲೂ ಕೂಡ ವಿದೇಶದಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಕಾಣ್ತವೆ. ಮತ್ತು ಭಾರತದಲ್ಲಿ ಆ ಒಬ್ಬ ಪ್ರಧಾನಿ
ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಕ್ಕಂಥ ಬಹುಮುಖ ಉದ್ದೇಶವೇ ಭಾರತದಲ್ಲಿ ಬಂಡವಾಳವನ್ನು ಹೂಡಲಿಕ್ಕಾಗಿ. ಆದ್ರೆ ಇವತ್ತು ಬಂಡವಾಳವನ್ನು ಹೂಡೋದು ಬದಲಾಗಿ ಪ್ರಧಾನಿಯವರು ಬೇರೆ ಬೇರೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಆಗಬಾರ್ದು. ಮತ್ತು ಜಂತರ್ ಮಂತರ್ನಲ್ಲಿ ಏನಿದೆ, ಅಲ್ಲಿ ವಿದ್ಯಾರ್ಥಿಗಳ ಬಹುಮುಖ್ಯ ಬೇಡಿಕೆ ಆಗಿದೆ ಅಂತಂದರೆ ಆ NET ಏನಿದೆ, ನೀಟು ಅದಲಾಗಿರ್ತಕ್ಕಂಥ ಅವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟವರನ್ನ ವಿಚಾರಣೆ ನಡೆಸಿ ಮತ್ತು ಸಂಬಂಧಪಟ್ಟ ಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗ್ತದೆ ಜವಾಬ್ದಾರಿನವರು. ಯಾಕೆಂದರೆ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಮಂತ್ರಿ ಅದರ ಸಂಪೂರ್ಣ ಜವಾಬ್ದಾರಿ ಇರ್ತದೆ. ಅದರಲ್ಲಿ ಅಧಿಕಾರಿಗಳು ಅಥವಾ ಇತರರ ಪಾಲು ಎರಡನೇದಿದ್ರೂ ಕೂಡ ಮಂತ್ರಿಗಳದು ಅಥವಾ ಶಾಸಕರದು ಅಥವಾ ಪ್ರಧಾನಮಂತ್ರಿಯವರ ಜವಾಬ್ದಾರಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನವಾಗಿ ಶಿಕ್ಷಣ ಮಂತ್ರಿ ಏನಿದ್ದಾರೆ, ಆ ಶಿಕ್ಷಣ ಮಂತ್ರಿ ಈ ಎಲ್ಲ ಪ್ರಮುಖ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಅವರು ಇದುವರೆಗೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ರಾಜೀನಾಮೆ, ತಮ್ಮ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿಲ್ಲ. ಈ ಹಿಂದೆ ಅನೇಕ ಕೆಲವರು ಉದಾಹರಣೆಗೆ ಗೋಷ್ಠಿಯಲ್ಲಿ CPIML ರೆಡ್ ಸ್ಟಾರ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಚಂದನ್, HD ಸೋಮಶೇಖರ್ ಉಪಸ್ಥಿತರಿದ್ದರು.